ಬಹುಶಃ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬಿಡ್ರಿ. ಆಸಾರ ಓಣಿಯಲ್ಲಿ ಒಂದು ಭವಾನಿ ಶಂಕರ ದೇವಾಲಯಕ್ಕೆ ಸಂಬಂಧಪಟ್ಟಂತ ಪುಷ್ಕರಣಿ ಇತ್ತು ಅಂತಂದು ಹೇಳಿ ಕೆಲವು ಕೋಮುವಾದಿಗಳು ಮತಾಂಧರು ಕೆಲವು ದಿನಗಳಿಂದ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಪುಷ್ಕರಣಿ ಚಲೋ, ಪುಷ್ಕರಣಿ ಸಂರಕ್ಷಣಾ ಸಮಿತಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳೋದರ ಮೂಲಕ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಭಾಗದ ಶಾಂತಿಯನ್ನ ಕದಡಿ ಅಶಾಂತಿಯನ್ನ ಹುಟ್ಟು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರೊಳಗೆ ಭಾಗಿಯಾಗಿರುವಂತವರು ಕೇಂದ್ರ ಸಚಿವರು, ಈ ಭಾಗದ ಶಾಸಕರು, ಪಕ್ಕದ ಕ್ಷೇತ್ರದ ಶಾಸಕರು ಮತ್ತು ಹಲವು ಮತಾಂಧ ಶಕ್ತಿಗಳು ಇದರೊಳಗೆ ಶಾಮೀಲಾಗಿದ್ದಾರೆ. ನಾನು ಅವರಲ್ಲಿ ಹಲವಾರು ಪ್ರಶ್ನೆಗಳನ್ನ ಈಗಾಗಲೇ ಮಾಡಿದ್ದೇವೆ. ನಾನು ಮತ್ತೊಮ್ಮೆ ಅವರಿಗೆ ಪ್ರಶ್ನೆಯನ್ನ ಮಾಡಬಯಸ್ತೇನೆ. ಮಾನ್ಯ ಕೇಂದ್ರ ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಿಮ್ಮ ಸಹೋದರ ಚೇರ್ಮನ್ ಆಗಿರುವಂತ ಆಯುರ್ವೇದ ಕಾಲೇಜಿನವರು 1 ಎಕರೆ 11 ಗುಂಟೆ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದ ಜಾಗೆಯನ್ನ ಒತ್ತುವರಿ ಮಾಡಿದ್ದಾರೆ. ಅದರ ವಿರುದ್ಧ ನಿಮ್ಮ ಧ್ವನಿ ಎತ್ತಕ್ಕೆ ಸಾಧ್ಯ ಇದ್ರೆ ಧ್ವನಿ ಎಬ್ಬಿಸಿ, ನಿಮಗೆ ನಾವು ಬೆಂಬಲವಾಗಿ ನಿಲ್ತೀವಿ ಅಂತ ಮಹೇಶ್ ತೆಂಗಿನಕಾಯಿ ಅವರಿಗೆ ಮತ್ತು ಇದೇ ಸಂಸದರಿಗೆ ಅರವಿಂದ್ ಬೆಲ್ಲದವರಿಗೂ ಸಹಿತ ಪ್ರಶ್ನೆ ಮಾಡಬಯಸ್ತೇವೆ. ಸರ್, ಸಿದ್ದಪ್ಪ ಕಂಬಳಿ ಅವರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಾರವಾಡದಲ್ಲಿ ಉಪಯೋಗಿಸಿದಂತ ಬಾವಿಯನ್ನ ಅವರು ತಮ್ಮ ಮನೆ ಕ್ಯಾಂಪಸ್ನೊಳಗೆ ಐತಿ ಅಂತ ಮುಚ್ಚಿ ಹಾಕಿ ಇವತ್ತು ಅದನ್ನ ಪಾರ್ಕಿಂಗ್ ಜಾಗೆಯನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಸಂರಕ್ಷಿಸುವಂತ ಕೆಲಸ ನಿಮ್ಮ 3ರಿಂದ ಸಾಧ್ಯ ಐತಿ ಅಂತಂದ್ರೆ ನಿಮಗೆ ನಾವು ಬೆಂಬಲವಾಗಿ ನಿಲ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಇವತ್ತು ಎಲ್ಲಿ ಪುಷ್ಕರಣಿ ಐತಿ ಅಂತಂದು ಹೇಳಿ ನೀವು ಹೇಳತ್ತೀರಿ, ಆ ಪುಷ್ಕರಣಿ ಮತ್ತು ಆ ಭವಾನಿ ಶಂಕರ ದೇವಾಲಯ ಅದನ್ನ ಯಾವತ್ತು ಸಂರಕ್ಷಣೆ ಮಾಡಲಾಯಿತು, ಪರಂಪರೆ ಇಲಾಖೆಯಿಂದ ಆಗಿರ್ಬೋದು, ಭಾರತೀಯ ಪುರಾತತ್ವ ಇಲಾಖೆಯಿಂದ ಆಗಿರ್ಬೋದು, ಅದರ ದಾಖಲೆಯನ್ನ ನಿಮ್ ಕಡೆ ಬಿಡುಗಡೆ ಮಾಡಕ ತಾಕತ್ತಿದ್ರೆ ತಕ್ಷಣ ಬಿಡುಗಡೆ ಮಾಡ್ರಿ ಅನ್ನುವಂತ ಆಗ್ರಹವನ್ನ ಮಾಡ್ತೇವೆ. ಇವತ್ತಿನವರೆಗೂ ಸಹಿತ ಯಾವುದೇ ಪುರಾತತ್ವ ಇಲಾಖೆಯಿಂದ ಸಂರಕ್ಷಣೆ ಮಾಡಲಾದಂತ ದೇವಾಲಯಕ್ಕೆ ಸಂಬಂಧಪಟ್ಟಂತ ಗೆಜೆಟಿಯರು ಇವತ್ತೂ ಸಹಿತ ಇಲ್ಲಿ ಬಿಡುಗಡೆ ಮಾಡುವಂತದ್ದನ್ನ ಅವರು ಮಾಡಿಲ್ಲ. ಮತ್ತು ಅದು ಉತ್ತರ ವಲಯದ ಪರಂಪರೆ ಇಲಾಖೆ ಒಳಗೂ ಸಹಿತ ಆ ಗೆಜೆಟಿಯರ್ ಲಭ್ಯ ಇಲ್ಲ, ಮೈಸೂರು ಪರಂಪರೆ ಇಲಾಖೆ ಒಳಗೂ ಸಹಿತ ಲಭ್ಯ ಇಲ್ಲ ಅನ್ನುವಂಥದ್ದು ಇರುವಂತ ನೈಜ ಸತ್ಯ. ಈ ನೈಜ ಸತ್ಯವನ್ನ ಇಟ್ಟುಕೊಂಡು ನಾವು ಇವತ್ತು ಸಾಂಕೇತಿಕವಾದಂತ ಪ್ರತಿಭಟನೆಯನ್ನ ಇಲ್ಲಿ ಮಾಡಿದ್ದೇವೆ. ನಾವು ಕೇಂದ್ರ ಸಚಿವರಿಗೆ, ಶಾಸಕರುಗಳಿಗೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ನೀವು ಯಾವುದು ಸಂರಕ್ಷಿತ ಪ್ರದೇಶ ಅಂತ ಹೇಳತ್ತೀರಿ, ಆ ಸಂರಕ್ಷಿತ ಪ್ರದೇಶದಲ್ಲಿ ನಿಮ್ಮದೇ ಪಕ್ಷದ ಸದಸ್ಯರು, ಪಾಲಿಕೆ ಸದಸ್ಯರಾಗಿರ್ಬೋದು, ಶಾಸಕರಾಗಿರ್ಬೋದು, ಅವರ ಅನುದಾನದಲ್ಲಿ ಸುಮಾರು 8 ಕಾಮಗಾರಿಗಳನ್ನ ಕೇವಲ 10 ಮೀಟರ್ ಅಳತೆ ಒಳಗ, ಆ ದೇವಾಲಯದಿಂದ 10 ಮೀಟರ್ ಅಳತೆ ಒಳಗ ನೀವು ಕಾಮಗಾರಿಗಳನ್ನ ಮಾಡಿದ್ರಿ. ಅವಾಗ ಯಾಕೆ ಪರಂಪರೆ